साहब अम्बेडकर के बाबू जगजीवन राम के ಜೈ ಭೀಮ್. ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಆಚರಣೆ ಮಾಡಿದ್ದಾರೆ. ಇದಕ್ಕೆ ತಾನೇ CM ಅವರು ಮಾಲಾರ್ಪಣೆ ಮಾಡಿ ಎಲ್ಲ ಸಚಿವರುಗಳು ಬಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವರು 135ನೇ ವರ್ಷದ ಅಂಬೇಡ್ಕರ್ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಈ ಒಂದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಬಹಳ ಅದ್ದೂರಿಯಾಗಿ ಮಾಡಿದ್ದಾರೆ. ಪ್ರತಿಯೊಂದ್ಸರಿ ನಮ್ಗೇನು ಬೇಜಾರಾಗೋದಂದ್ರೆ CM ಅವರು ಪ್ರೋಟೋಕಾಲ್ ಫಾಲೋ ಮಾಡಲ್ಲ, ಎಲ್ಲರಿಗೂ ಪ್ರೋಟೋಕಾಲ್ ಫಾಲೋ ಮಾಡಕ್ ಹೇಳ್ತಾರೆ. 10 ಗಂಟೆ ಕಾರ್ಯಕ್ರಮ ಅಂತ ಹೇಳ್ತಾರೆ. ಲಾಸ್ಟ್ ಟೈಮ್ ಬಾಬು ಜಗಜೀವನ್ ರಾಮ್ ಅವ್ರದ್ದು 12 ಗಂಟೆ 12:30 ಬಂದ್ರು. ಮತ್ತೆ ಇಲ್ಲಿ ಬಂದ್ಬಿಟ್ಟು ಇವತ್ತು 10-11 ಗಂಟೆಗೆ ಬಂದಿದ್ದಾರೆ. ಪ್ರೋಟೋಕಾಲ್ ಗೌರ್ಮೆಂಟ್ ಅವರೇ ಫಾಲೋ ಮಾಡಲಿ ಅಂದ್ರೆ ನಾವು ಸಾರ್ವಜನಿಕರು ಫಾಲೋ ಮಾಡ್ಬೋದಾ? ದಯವಿಟ್ಟು CM ಅವರು ನಮಗೆ ಪ್ರತಿ ಸರಿ ನಮ್ಮ ದಲಿತರಿಗೆ ಇದು ಮಾಡ್ತಾ ಇದ್ರೆ ಬೇರೆಯವ್ರ ಕಾರ್ಯಕ್ರಮಕ್ಕೆ ಹೆಂಗ್ ರೈಟ್ ಟೈಮ್ ಅಲ್ಲಿ ಇರ್ತಾರೋ ಆ ರೀತಿ ನಮ್ಮ ಸಮುದಾಯದ ಕಾರ್ಯಕ್ರಮಗಳು ರೈಟ್ ಟೈಮ್ ಆಗಿ ಇರಬೇಕು. CM ಅವರು ನಾನು ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮೆಲ್ಲ ದಲಿತರೆಲ್ಲ ಎಲ್ಲರಿಗೂ ಬಾಬಾ ಸಾಹೇಬರ 135ನೇ ಜನ್ಮದಿನಾಚರಣೆ ಶುಭಾಶಯಗಳು. ಅದೇ ರೀತಿ ನಮ್ಮವರೆಲ್ಲರೂ ವಿದ್ಯೆಯಲ್ಲಿ ಆರ್ಥಿಕವಾಗಿ ಎಲ್ಲದರಲ್ಲೂ ಮುಂದೆ ಬರಬೇಕು, ಬೆಳಿಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ಜೈ ಭೀಮ್. ಸರ್, ನಮ್ಮ ಹೆಸರು ಶಿವಕುಮಾರ್ ಅಂತ, ಅಹಿಂದ ಹೋರಾಟ ಸಮಿತಿಯ ಬೆಂಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಅಂತ. ಕರ್ನಾಟಕ ಅಹಿಂದ ಹೋರಾಟ ಸಮಿತಿ ಬೆಂಗಳೂರು ಜನರಲ್ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಈಗ ತಾನೇ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಬಂದು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡಿದ್ರು. ಅದೇ ರೀತಿ ಆಗಿರ್ಬೋದು, ಮತ್ತೆ ಆಂಜನೇಯ ಆಗಿರ್ಬೋದು, ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸಿದ್ರು. ಈ ಒಂದು ದಿನ ಏಪ್ರಿಲ್ 14 ಇಡೀ ಪ್ರಪಂಚದ ಜನ್ಮ ದಿನವನ್ನು ಆಚರಿಸಲಾಗುತ್ತದೆ. ನಮ್ಮ ಸಮುದಾಯದಲ್ಲಿ ಹುಟ್ಟಿದ